ಜಾತಿ ಜನಗಣತಿ ಮಂಡನೆ ಬಗ್ಗೆ ಕೇಸರಿ ಪಡೆ ಫುಲ್ ಅಲರ್ಟ್ ಆಗಿದೆ. ಕಾದು ನೋಡುವ ತಂತ್ರ ಅನುಸರಿಸಿದ ಕಮಲ ನಾಯಕರು. ಏಪ್ರಿಲ್ 17ರ ಸಂಪುಟ ಸಭೆ ಬೆಳವಣಿಗೆಗಳ ಬಳಿಕ ಮುಂದಿನ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಸದ್ಯಕ್ಕೆ ತಾಳ್ಮೆಯಿಂದ ಇರಿ. ಯಾರ್ಯಾರು ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಯಾರ ಅಭಿಪ್ರಾಯ ಏನಿದೆ ಅದನ್ನ ನೋಡುವಂತಹ ಪ್ರಯತ್ನ ಮಾಡೋಣ ಅಷ್ಟೇ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಂಗಿದೆ. ಇನ್ನು ರಾಜ್ಯ ನಾಯಕರಿಗೆ ಹಲವು ಸಂದೇಶ ನೀಡಿದೆ ಬಿಜೆಪಿ ಹೈಕಮಾಂಡ್. ಈ ಜಾತಿ ಜನಗಣತಿ ಅನ್ನುವಂತಹ ವಿಚಾರ ಬಿಸಿ ತುಪ್ಪವಾಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ಗೆ. ಯಾಕಂದ್ರೆ ಪ್ರಬಲ ಸಮುದಾಯದ ಸಚಿವರ ವಿರೋಧವನ್ನ ಅವರು ಎದುರಿಸ್ತಾ ಇದ್ದಾರೆ. ಅದರ ಸದ್ಯಕ್ಕೆ ಮಾತನಾಡುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ವಿಪಕ್ಷಗಳಿಗೆ ಇದು ದೊಡ್ಡ ಆಹಾರ. ಸೊ ಈ ಬಗ್ಗೆ ಲೈವ್ ಡೀಟೇಲ್ಸ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಈಗ ಜಾತಿ ಜನಗಣತಿ ಮಂಡನೆ ಆದ್ರೂ ಕೂಡ ರಾಜ್ಯ ಬಿಜೆಪಿ ನಾಯಕರು, ಸ್ಪೆಷಲಿ ವಿಜೇಂದ್ರ ಆಗಿರಬಹುದು ಅಥವಾ ಅಶೋಕ್ ಅವರಾಗಿರ್ಬೋದು, ಈ ಬಗ್ಗೆ ಟೀಕಿಸ್ತಾನೂ ಇಲ್ಲ, ಜಾಸ್ತಿ ಮಾತಾಡ್ತಾನೂ ಇಲ್ಲ. ಈ ಸೈಲೆಂಟ್ ಇಂದಿರುವಂತಹ ನಡೆ ಏನ್ ಪ್ಲಾನ್ ಇದೆ? ಸಭಾ ಖಂಡಿತ. ಯಾಕಂತಂದ್ರೆ ರಾಜ್ಯ ಸರ್ಕಾರ ಜಾತಿ ಜನಗಣತಿಯ ವರದಿಯ ಪ್ರಕಾರ ಯಾವೆಲ್ಲ ಸಮುದಾಯಗಳ ಅಂಕಿಅಂಶಗಳಿದೆ, ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದೆ, ಅದನ್ನ ಹೊರಗಡೆ ತರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಸಿದ್ಧವಾಗಿದೆ. ಆದರೆ ಅದಾದ ನಂತರ ಒಂದಷ್ಟು ಪ್ರತಿಕ್ರಿಯೆ ಕೊಡಲಿಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸನ್ನದ್ಧರಾಗಿದ್ದಾರೆ. ಆದರೆ ಇದರ ನಡುವೆ ಹೈಕಮಾಂಡ್ ನಾಯಕರ ಸೂಚನೆ ಏನು ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಮುದಾಯಕ್ಕೆ ವಿರುದ್ಧವಾಗಿ ಮಾತನಾಡಬೇಡಿ, ಜೊತೆಗೆ ಅದನ್ನು ಕಾದು ನೋಡುವಂತ ತಂತ್ರ, ಅಂದ್ರೆ ನೇರವಾಗಿ ಆ ಸಮುದಾಯದ ವರದಿಗಳನ್ನ ನೋಡಿ ಮಾತನಾಡೋಣ ಅಂತ. ಅಂದ್ರೆ ನೇರವಾಗಿ ಈಗಾಗಲೇ ಒಕ್ಕಲಿಗ ಇರ್ಬೋದು, ಜೊತೆಗೆ ಲಿಂಗಾಯತ ಸಮುದಾಯ ಇರ್ಬೋದು, ಹಾಗೆ ಹಿಂದುಳಿದ ಸಮುದಾಯ ಇರ್ಬೋದು, ಆ ಎಲ್ಲಾ ಸಮುದಾಯದ ಮುಖಂಡರ ಜೊತೆಗೆ ಒಂದಷ್ಟು ಸಂಪರ್ಕದಲ್ಲಿರಿ. ಅಂದ್ರೆ ನೇರವಾಗಿ ಬಿಜೆಪಿ ಯಾವುದೇ ಸಮುದಾಯದ ವಿರೋಧವಲ್ಲ, ನೇರವಾಗಿ ಆ ಸಮುದಾಯದ ಜೊತೆಗೆ ನಿಲ್ಲುವಂತ ಸಂದೇಶವನ್ನ ನೀವು ಕೊಡಿ. ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಈ ರೀತಿಯಾದಂತಹ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಒಂದಷ್ಟು ಸಮುದಾಯದ ನಾಯಕರು ಕೂಡ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರನ್ನು ಕೂಡ ಸಂಪರ್ಕ ಮಾಡ್ತಿದ್ದಾರೆ. ಜೊತೆಗೆ ಈ ವರದಿಯ ಹಿನ್ನೆಲೆಗಳೇನು, ಜೊತೆಗೆ ನೀವು ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದೀರಾ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಮುದಾಯದ ಮುಖಂಡರು ಕೂಡ ಚರ್ಚೆ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಸಮುದಾಯದ ಮುಖಂಡರ ಒಂದಷ್ಟು ಹೇಳಿಕೆಯ ಬೆನ್ನಲ್ಲೇನೆ ರಾಜ್ಯ ಬಿಜೆಪಿ ನಾಯಕರು ಒಂದೇ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಅಂಕಿಅಂಶಗಳು ವೈಜ್ಞಾನಿಕವಾಗಿಲ್ಲ, ಕಳೆದ 10 ವರ್ಷಗಳ ಹಿಂದೆ ಮಾಡಿರುವಂತಹ ಅಂಕಿಅಂಶಗಳಾಗಿರೋದ್ರಿಂದ ನಾವು ಇದಕ್ಕೆ ಒಂದಷ್ಟು ಬೆಂಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ನಾವು ಒಪ್ಪಲ್ಲ ಅನ್ನೋದು ಕೂಡ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಆದ್ರೆ ಏಕಾಏಕಿ ಈ ತೀರ್ಮಾನವನ್ನು ಬರೋಕ್ಕಾಗಲ್ಲ. ಹೀಗಾಗಿ ಏಪ್ರಿಲ್ 17ರಂದು ರಾಜ್ಯ ಸರ್ಕಾರ ತನ್ನ ವರದಿಯಲ್ಲಿ ಏನ್ ಕೊಟ್ಟಿದೆ, ಅಂದ್ರೆ ಆ ಜಾತಿ ಜನಗಣತಿಯ ವರದಿಯಲ್ಲಿ ಏನಿದೆ ಅದರ ವರದಿಯ ಆಧಾರದ ಮೇಲೆ ತೀರ್ಮಾನಕ್ಕೆ ಬರೋಣ ಅಂತ ಒಂದಷ್ಟು ರಾಜ್ಯ ನಾಯಕರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.